ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದ್ವಾದಶ ರಾಶಿಗಳಿಗೆ ಜೂನ್ ಮಾಸದಲ್ಲಿ ಬದಲಾಗ್ತಾ ಇರುವಂತಹ ದೇವಗುರು ಬೃಹಸ್ಪತಿಯ ಸಂಚಾರ ಬದಲಾವಣೆಯಿಂದ, ಈ ಮಾಸಗ್ರಹಗಳ ಸಂಚಾರ ಬದಲಾವಣೆಯಿಂದ ಯಾವ ರೀತಿ ಅನುಕೂಲ ಪ್ರತಿಕೂಲ ಫಲಗಳು ಇದೆ, ಯಾವ ವಿಷಯಗಳ ಅದೃಷ್ಟ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ದ್ವಾದಶ ರಾಶಿಗಳಲ್ಲಿ ತೃತೀಯ ರಾಶಿಯಾಗಿರುವಂತಹ ಬುಧನ ರಾಶಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಈ ಜೂನ್ ಮಾಸ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದೆಯಾ. ಇಲ್ಲಿಯವರೆಗೂ ಕೂಡ ದೀರ್ಘ ಸಂಚಾರ ಗ್ರಹಗಳಲ್ಲಿ ಗುರುಬಲ ಇರಲಿಲ್ಲ ಮಿಥುನ ರಾಶಿಯವರಿಗೆ. ಇದೊಂದು ರೀತಿ ಶುಭ ಸುದ್ದಿ. ಅದೇ ರೀತಿ ಇಲ್ಲಿಯವರೆಗೂ ಕಂಟಕ ಶನಿ ದಶಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಕಂಟಕ ಶನಿ ದೋಷವನ್ನು ನೀಡ್ತಾ ಇದ್ದರು. ಇದರಿಂದ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ, ಉದ್ಯೋಗ ಪ್ರಯತ್ನಗಳಲ್ಲಿ ಬಹಳಷ್ಟು ಆತಂಕಗಳು. ಈ ಉದ್ಯೋಗ ಚೇಂಜ್ ಮಾಡೋಣ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಬರುತ್ತೆ, ಕೆರಿಯರಲ್ಲಿ ಉನ್ನತ ರೀತಿಯಲ್ಲಿ ಪ್ರೋಗ್ರೆಸ್ ನೋಡುವುದು ತುಂಬ ಕಷ್ಟ ಆಗಿತ್ತು. ಎಷ್ಟು ಕಷ್ಟಪಟ್ಟರೂ ಕೂಡ ನಿಮ್ಮ ಪ್ರತಿಭೆಗೆ ತಕ್ಕ ಫಲ ಸಿಗದೆ ಬಹಳಷ್ಟು ತೊಂದರೆಯನ್ನು ನೋಡಿದ್ದು ಈ ಕಂಟಕ ಶನಿ ಮುಖಾಂತರ ಉಂಟು. ಆದರೆ ಈ ಶನಿ ನೀಡುವಂತಹ ಫಲಗಳ ಜೊತೆಗೆ ಗುರುಬಲವೂ ಕೂಡ ಇರಲಿಲ್ಲ. ಆದರೆ ಈ ಜೂನ್ ಮಾಸದಿಂದ ಮಿಥುನ ರಾಶಿಯವರಿಗೆ ಧನ ಕುಟುಂಬ ಸ್ಥಾನಕ್ಕೆ ದೇವಗುರು ಬೃಹಸ್ಪತಿಯ ಆಗಮನ ಅನ್ನೋದು ಒಳ್ಳೆಯ ರೀತಿಯಲ್ಲಿ ಧನ ಆಗಮನದಕ್ಕೆ ಮತ್ತು ಕುಟುಂಬ ವಿಷಯಗಳಲ್ಲಿ ಅನುಕೂಲತೆಯನ್ನು ನೀಡುವುದಕ್ಕೆ ಮತ್ತು ಅದ್ಭುತ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಸಫಲೀಕೃತವಾಗುವುದಕ್ಕೆ ಗುರುಬಲ ಅದ್ಭುತವಾಗಿರುತ್ತೆ. ದೀರ್ಘ ಸಂಚಾರ ಗ್ರಹಗಳಲ್ಲಿ ಮತ್ತೊಂದು ಗ್ರಹ ಆಗಿರುವಂತಹ ರಾಹುಗ್ರಹ ಭಾಗ್ಯದಲ್ಲಿ ಅಷ್ಟೊಂದು ಅನುಕೂಲ ಏನೂ ಇಲ್ಲ. ಯಾಕೆ? ಭಾಗ್ಯಸ್ಥಾನಕ್ಕೆ ರಾಹು ಬಂದರೆ ಅಂದರೆ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡೋದು, ತಪ್ಪಾಗಿ ನಿರ್ಧಾರಗಳು ತಗೊಳ್ಳೋದು, ತಪ್ಪಾಗಿ ಡೆಸಿಷನ್ಸ್ನ ಮಾಡೋದು, ಒಳ್ಳೆಯ ವಿಷಯಗಳು ಹೇಳಿದ್ರೂ ಕೂಡ ಅವುಗಳನ್ನು ಲೆಕ್ಕಿಸದೆ ನಿಮಗೆ ಇಷ್ಟ ಬಂದಿರುವಂತಹ ರೀತಿಯಲ್ಲಿ ಕೆಲವೊಂದು ಪ್ರಯತ್ನಗಳು ಮಾಡುವುದು, ಈ ವಿಷಯಗಳಿಂದ ನಷ್ಟ ಹೋಗುವುದಕ್ಕೆ ಅಥವಾ 4 ಜನರಲ್ಲಿ ಅವಮಾನ ಆಗುವುದಕ್ಕೆ ಈ ಭಾಗ್ಯದಲ್ಲಿರುವಂತಹ ರಾಹು ಕಾರಣಕರ್ತರಾಗ್ತಾ ಇರ್ತಾರೆ. ಆದ್ದರಿಂದ ಶೀಘ್ರ ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋದು ಬೇಡ. ಮುಖ್ಯವಾಗಿ ಭಾಗ್ಯದಲ್ಲಿ ರಾಹು ಇದ್ದರೆ ಪಿತ್ರಾರ್ಜಿತ ವಾರಸತ್ವವಾಗಿ ಬರುವಂತಹ ಆಸ್ತಿಗಳಲ್ಲಿ ಬಹಳಷ್ಟು ತಕರಾರುಗಳು ನೀಡ್ತಾ ಇರ್ತಾರೆ. ಅದೇ ರೀತಿ ಆರೋಗ್ಯ ಸಮಸ್ಯೆಗಳು ಬೆನ್ನತ್ತಿರುತ್ತೆ. ಅದು ನಿಮ್ಮ ತಂದೆಯವರಿಗೆ, ನಿಮ್ಮ ತಂದೆ ಅಂದರೆ ಭಾಗ್ಯಕಾರಕ, ಅದೃಷ್ಟಕಾರಕ, ಪಿತೃಕಾರಕ. ಸೊ ಪಿತೃಸ್ಥಾನ, ಭಾಗ್ಯಸ್ಥಾನ, ಪೂರ್ವ ಪುಣ್ಯಸ್ಥಾನ ಆಗಿರುವಂತಹ ಭಾಗ್ಯಸ್ಥಾನದಲ್ಲಿ ರಾಹು ಇರೋದರಿಂದ ತಂದೆಯವರಿಗೆ ಆರೋಗ್ಯ ಸಮಸ್ಯೆಗಳಾಗಿರಬಹುದು. ಇನ್ವೆಸ್ಟ್ಮೆಂಟ್ಸ್ ವಿಷಯದಲ್ಲಿ, ಹೂಡಿಕೆಗಳ ವಿಷಯದಲ್ಲಿ ನೀವು ತಪ್ಪಾಗಿ ಈ ಶೇರ್ ಮಾರ್ಕೆಟು, ಟ್ರೇಡಿಂಗು ಅಥವಾ ಕೆಲವೊಂದು ವಿಷಯಗಳಲ್ಲಿ ತಪ್ಪಾಗಿ ನಿರ್ಧಾರಗಳು ತಗೊಳ್ಳೋದಾಗಿರಬಹುದು. ಕೆಲವೊಂದು ಈ ವಿವಾದಗಳು, ಭೂಮಿಗೆ ಸಂಬಂಧಪಟ್ಟಿರುವಂಥ ವಿವಾದಗಳಲ್ಲಿ ಈ ರೀತಿ ಆಗಿರಬಹುದು. ಭಾಗ್ಯದಲ್ಲಿ ರಾಹು ನೀಡ್ತಾ ಇರ್ತಾರೆ. ಆದರೆ ಗುರು ಬಲ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಗುರು ಅಂದ್ರೇ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಡೆವಲಪ್ಮೆಂಟ್, ಗ್ರೋತ್, ಮದುವೆಯಂತಹ ವಿಷಯಗಳು ಮುಂದೆ ಅಂದರೆ ಪ್ರಯತ್ನಗಳು ಸಕ್ಸಸ್ ಆಗುವುದಕ್ಕೆ, ಮದುವೆ ಪ್ರಯತ್ನಗಳು, ವೈವಾಹಿಕ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಆನಂದಕರ ವೈವಾಹಿಕ ಜೀವನವನ್ನು ನೋಡುವುದಕ್ಕೆ, ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ಅದೃಷ್ಟದ ವಿಷಯಗಳಲ್ಲಾಗಿರಬಹುದು, ಈ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರಬಹುದು. ಈ 5 ತಿಂಗಳ ಕಾಲ ಮಿಥುನ ರಾಶಿಯವರು ಗುರುವಿನ ಅನುಗ್ರಹದಿಂದ, ದೇವಗುರು ಬೃಹಸ್ಪತಿಯ ಆಶೀರ್ವಾದದಿಂದ ಅದ್ಭುತ ರೀತಿಯ ಫಲಗಳನ್ನು ಜೂನ್ ಮಾಸದಿಂದ ನೋಡ್ತಾ ಇರ್ತಾರೆ. ಇನ್ನು ಈ ಮತ್ತೊಂದು ದೀರ್ಘ ಸಂಚಾರವ ಗ್ರಹ ನಿಮಗೆ ಅನುಕೂಲ ನೀಡ್ತಾ ಇದೆ. ಅದೇ ಕೇತು ಗ್ರಹವು. ತೃತೀಯ ಸ್ಥಾನಕ್ಕೆ ಕೇತು ಆಗಮನ ಅನ್ನೋದು ವಿಪರೀತವಾಗಿರುವಂತಹ ಕಾನ್ಫಿಡೆನ್ಸ್, ಒಂದು ರೀತಿ ಹಠ, ಛಲ, ಸಾಧಿಸಲೇಬೇಕು, ಗೆಲ್ಲಲೇಬೇಕು, ಪ್ರಯತ್ನದಲ್ಲಿ ಸಕ್ಸಸ್ ಆಗಲೇಬೇಕು ಅನ್ನುವಂತಹ ಒಂದು ದೃಢವಾಗಿರುವಂತಹ ಸಂಕಲ್ಪ, ಆತ್ಮವಿಶ್ವಾಸ ನಿಮ್ಮಲ್ಲಿ ಬೆಳೆಸುತ್ತಾ ಇರುತ್ತೆ. ಇನ್ನು ಪ್ರಮುಖವಾಗಿ ಗುರು ಕೇತು ಅನುಕೂಲವಾಗಿದ್ದಾರೆ. ಇನ್ನು ಮಾಸಗ್ರಹಗಳಂತ ನೋಡುವುದಾದರೆ ಕುಜ ಮತ್ತು ಶುಕ್ರ ಗ್ರಹಗಳು ಮಿಥುನ ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಈ ಭಾಗ್ಯಸ್ಥಾನಕ್ಕೆ ಆಗಮನ, ಲಾಭಸ್ಥಾನಕ್ಕೆ ಬರ್ತಾ ಇರುವಂತಹ ಕುಜ ಆರೋಗ್ಯ ಸಮಸ್ಯೆಗಳನ್ನು ಕಮ್ಮಿ ಮಾಡುವುದಕ್ಕೆ, ಅದ್ಭುತ ರೀತಿಯಲ್ಲಿ ಆರೋಗ್ಯವನ್ನು ಪಡೆಯೋದಕ್ಕೆ ಮತ್ತು ಹಿಂದಿನ ದಿನಗಳಿಂದ
ಈ ಯಾವುದೇ ಒಂದು ಟ್ರೀಟ್ಮೆಂಟ್ಗೆ ತಕ್ಕ ಅಂದರೆ ಡಯಾಗ್ನೈಸ್ ಮಾಡುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಯಾವುದಾದ್ರೂ ಈ ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದು, ಸಾಲಕ್ಕೆ ಸಂಬಂಧಪಟ್ಟಿರುವಂತಹ EMIಸು, ಲೋನ್ಸು, ಕ್ರೆಡಿಟ್ ಸ್ಕೋರು ಇತ್ಯಾದಿ ವಿಷಯಗಳಲ್ಲಿರುವಂತಹ ಸಮಸ್ಯೆಗಳು ಕಮ್ಮಿಯಾಗುವುದಕ್ಕೆ, ಈ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿರುವಂಥದ್ದು, ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳು, ಸೆಟಲ್ಮೆಂಟ್ಗಳು ಇವೆಲ್ಲವೂ ಕೂಡ ನಿಮಗೆ ಅನುಕೂಲ ಆಗುವುದಕ್ಕೆ ಕುಜ ಲಾಭಸ್ಥಾನದಲ್ಲಿರೋದರಿಂದ ಅದ್ಭುತ ರೀತಿಯಲ್ಲಿ ನಿಮಗೆ ಈ ಮಾಸ ಅನುಕೂಲವಾಗಿರುತ್ತೆ. ಆದರೆ ಇದು ಕೇವಲ 20ನೇ ತಾರೀಕುವರೆಗೆ ಮಾತ್ರ ಅಂತ ನೆನ್ಪಿಟ್ಕೊಳ್ಳಿ ಮಿಥುನ ರಾಶಿಯವರು. ಯಾಕಂದರೆ 20 ನಂತರ ತೃತೀಯ ಈ 12 ಲಾಭಸ್ಥಾನದಲ್ಲಿರುವಂತಹ ಕುಜ ಮಂಗಳ ಅಂಗಾರಕ 12ನೇ ಮನೆಗೆ ಹೋಗ್ತಾ ಇದ್ದಾರೆ. ವ್ಯಯಸ್ಥಾನ ಕುಜ ಬಂದಿದ್ದಾರೆ ಅಂದರೆ ಸೊ ಈ 40 ದಿನಗಳ ಕಾಲ ನಿಮ್ಮ ಆರೋಗ್ಯದ ಬಗ್ಗೆ ಹುಷಾರು, ಹೂಡಿಕೆಗಳ ಬಗ್ಗೆ ಹುಷಾರು ಮತ್ತು ಈ ಹಣಕಾಸಿನ ಖರ್ಚುಗಳ ಬಗ್ಗೆ ನೀವು ಬಹಳಷ್ಟು ಯೋಚನೆ ಮಾಡಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಇರುತ್ತೆ. ಸೊ ಆದ್ದರಿಂದ 20ನೇ ತಾರೀಕುವರೆಗೂ ಕುಜ ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ. ಈ 20ರ ಮೇಲೆ ಈ ಅಂದರೆ ಆಲ್ಮೋಸ್ಟ್ ಒಂದು 40 ದಿನಗಳ ಕಾಲ ಆರೋಗ್ಯ, ನೀವು ಮಾಡುವಂತಹ ವೆಚ್ಚಗಳು, ಈ ವಿಷಯಗಳ ಬಗ್ಗೆ ಗಮನದಲ್ಲಿ ನೀವು ಕೆಲವೊಂದು ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಮತ್ತೊಂದು ಶುಭ ಸುದ್ದಿ ಏನಪ್ಪ ಅಂದರೆ ಶುಕ್ರ ರಾಶಿಗೆ ಬರ್ತಾ ಇದ್ದಾರೆ. ರಾಶಿಯಲ್ಲಿ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರ್ತಾರೆ. ಮತ್ತು 8ನೇ ತಾರೀಕು ಮೇಲೆ ಧನ ಕುಟುಂಬ ಸ್ಥಾನಕ್ಕೆ ಶುಕ್ರ ಆಗಮನ ಅನ್ನೋದು ನಿಮಗೆ ಬಹಳಷ್ಟು ವಿಷಯಗಳಲ್ಲಿ ಅನುಕೂಲತೆ, ಧನಯೋಗ, ಧನಯೋಗ, ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಹಣಕಾಸಿನ ಲಾಭ. ನೋಡಿ ಇಲ್ಲಿ ಧನ ಕುಟುಂಬ ಸ್ಥಾನದಲ್ಲಿ ಗುರು ಶುಕ್ರ ಮಿಲನ ಇವರಿಬ್ಬರ ಹೊಂದಾಣಿಕೆ ಧನ ಕುಟುಂಬ ಸ್ಥಾನದಲ್ಲಿ ಅದ್ಭುತ ರೀತಿಯಲ್ಲಿ ಶುಭ ಕಾರ್ಯಗಳು ಮಾಡುವುದಕ್ಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ಇನ್ಲಾಸ್ ಜೊತೆ, ನಿಮ್ಮ ನಾದಿನಿಯರ ಜೊತೆ ಏನಾದರೂ ಸಮಸ್ಯೆಗಳಿದ್ದರೆ ಅವೆಲ್ಲವೂ ಕೂಡ ಬಗೆಹರಿಯೋದಕ್ಕೆ, ಪ್ರಮುಖವಾಗಿರುವಂತಹ ವ್ಯಕ್ತಿಗಳ ಜೊತೆ ಪರಿಚಯಗಳು, ಅವರು ನೀಡುವಂತಹ ಸಲಹೆಗಳು, ಸಹಕಾರದಿಂದ ಅದ್ಭುತ ರೀತಿಯಲ್ಲಿ ಒಂದು ಸಕ್ಸಸ್ನ ಕಾಣೋದಕ್ಕೆ ಮತ್ತು ನೀವು ತುಂಬ ದಿನಗಳಿಂದ ಬಯಸ್ತಾ ಇರುವಂತಹ ಆಭರಣಗಳನ್ನು, ವಾಹನಗಳನ್ನು, ವಸ್ತುಗಳನ್ನು, ವಸ್ತ್ರಗಳನ್ನು ಪ್ರತಿಯೊಂದನ್ನು ಪರ್ಚೇಸ್ ಮಾಡುವಂತಹ ಈ ಗುರು ಶುಕ್ರ ಕಾಂಬಿನೇಷನ್ ಅನ್ನೋದು ಧನ ಕುಟುಂಬ ಸ್ಥಾನದಲ್ಲಿ ಮಿಥುನ ರಾಶಿಯವರಿಗೆ ಒಂದು ಅದ್ಭುತ ರೀತಿಯಲ್ಲಿ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳುವಂತಹ ಒಂದು ಅದ್ಭುತ ರೀತಿಯ ಯೋಗವನ್ನು ಜೂನ್ ಮಾಸದಲ್ಲಿ ಗೋಚಾರ ಫಲಗಳಿಂದ ನೀವು ನಿರೀಕ್ಷಿಸಬಹುದು. ಈ ಬುಧ ಕೂಡ ರಾಶಿಯಲ್ಲೇ ಇರೋದರಿಂದ ನಿಮಗಿರುವಂತಹ ಆರೋಗ್ಯ ಸಮಸ್ಯೆಗಳು ಮಾಯವಾಗುತ್ತೆ. ಆದರೆ ರವಿ 15ರವರೆಗೂ ಕೂಡ ವ್ಯಯಸ್ಥಾನದಲ್ಲಿ, 15ರ ನಂತರ ರಾಶಿಗೆ ಬರ್ತಾ ಇದ್ದಾರೆ. ಇನ್ನು ರವಿಯ ಅನುಗ್ರಹ ಅನ್ನೋದು ಬೇಕಾಗಿರುತ್ತೆ ನಿಮಗೆ. ರವಿ ರಾಶಿಗೆ ಬಂದರೆ ವಿಪರೀತವಾಗಿರುವಂತಹ ಕೋಪ, ಆವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು, ವೃತ್ತಿ ವಿಷಯಗಳಲ್ಲಿ ಪದೇ ಪದೇ ಮಾಡುವಂತಹ ಪ್ರಯಾಣಗಳಾಗಿರಬಹುದು, ನಿಮ್ಮ ತಾಳ್ಮೆಗೆ ಪರೀಕ್ಷೆ ಮಾಡುವಂತಹ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ಆತಂಕ, ಟೆನ್ಷನ್ಸ್ ಅನ್ನೋದು ಇರುತ್ತೆ, ವರ್ಕ್ ಟೆನ್ಷನ್ಸ್ ಅನ್ನೋದು ಇರುತ್ತೆ. ಸೊ ಒಟ್ಟಾಗಿ ನಿಮಗೆ 4 ಗ್ರಹಗಳು ದಿವ್ಯವಾಗಿ ಯೋಗಕರವಾಗಿ ನಿಮಗೆ ಅನುಕೂಲತೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಒಟ್ಟಾಗಿ ನಿಮಗೆ ಜೂನ್ ಮಾಸ ಅನ್ನೋದು ಇಷ್ಟೂ ದಿನಗಳ ಕಾಲ ನೀವು ಪಟ್ಟಿರುವಂತಹ ಸಂಕಟಗಳಿಗೆ ಒಂದು ಅದ್ಭುತ ದಾರಿಯನ್ನು, ಅವಕಾಶಗಳನ್ನು ಕೊಡುವಂತಹ ಮಾಸ ಆಗಿರುತ್ತೆ. ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಉದ್ಯೋಗ ವಿಷಯಗಳಲ್ಲಾಗಿರಬಹುದು, ಬಹಳ ನೀವು ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಸೊ ಆದ್ದರಿಂದ ನೀವು ಈ ಮಾಸದಲ್ಲಿ ಮತ್ತಷ್ಟು ಶುಭ ಫಲಗಳು ನೀಡುವುದಕ್ಕೆ 20ರ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು, ಈ ಮಾಸದಲ್ಲಿ ಸುಬ್ರಹ್ಮಣ್ಯಾಷ್ಟಕವನ್ನು ಪಠನೆ ಮಾಡುವುದು, ಸುಬ್ರಹ್ಮಣ್ಯ ಕುಜನ ಅನುಗ್ರಹಕ್ಕೋಸ್ಕರ ಮಂಗಳವಾರದಂದು ತೊಗರೆ ಕಾಳನ್ನು ದಾನ ಮಾಡುವುದಾಗಿರಬಹುದು. ಇನ್ನು ರವಿಯ ಅನುಗ್ರಹಕ್ಕೋಸ್ಕರ ಪ್ರತಿದಿನವೂ ಕೂಡ ಸೂರ್ಯ ನಮಸ್ಕಾರಗಳು ಮಾಡುವುದು, ಹಿತ್ತಾಳಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬೆಲ್ಲ ಸೇರಿಸಿ ಆ ನೀರಿನಿಂದ ಸೂರ್ಯನಿಗೆ ಅರ್ಘ್ಯ ಬಿಡುವುದರಿಂದ ನಿಮಗೆ ರವಿಯ ಅನುಗ್ರಹ ಕೂಡ ಸಂಪೂರ್ಣವಾಗಿ ಇರುತ್ತೆ. ಸೊ ಒಟ್ಟಾಗಿ ಮಿಥುನ ರಾಶಿಯವರಿಗೆ ಒಳ್ಳೆಯ ಟೈಮ್ ಶುರುವಾಗಿದೆ ಅಂತ ಹೇಳೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಂದಿರುವಂತಹ ಗುರುಬಲ ಶುಕ್ರ ಧನ ಕುಟುಂಬ ಸ್ಥಾನದಲ್ಲಿ ಒಳ್ಳೆಯ ಅದ್ಭುತ ರೀತಿಯಲ್ಲಿ ಯೋಗಕಾರಕರಾಗಿರ್ತಾರೆ. ಸೊ ಆ ಪರಮೇಶ್ವರನ, ಆ ಶ್ರೀ ಗುರುರಾಯರ ಆಶೀರ್ವಾದ ಸದಾ ಮಿಥುನ ರಾಶಿಯವರಲ್ಲಿ ಇರಲಿ ಅಂತ ಹೇಳ್ತಾ ನಿಮ್ಮೊಂದಿಗೆ ಈ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ
ಸತತ ಈ ಸರ್ವೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.